ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ಟಾರ್ ಹೋಟೆಲ್ಗಳಲ್ಲೂ ಸಿಕ್ಕಿದೆ ಎಕ್ಸ್ಪೈರ್ ಆಗಿರುವಂತ ಚಿಕನ್. ಆಹಾರ ಇಲಾಖೆ ದಾಳಿ ವೇಳೆ ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಕೊಳಕು ಬಯಲಾಗಿದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಸಿಕ್ಕಿದೆ ಕೆಜಿ ಗಟ್ಟಲೆ ಹಳಸಿದ ಚಿಕನ್. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡದ ಜೊತೆಗೆ ಜೈಲಿಗೂ ಕಳುಹಿಸಲಾಗುತ್ತೆ. 30 ಕಡೆಗಳಲ್ಲಿ ಏಕಕಾಲಕ್ಕೆ ಇವತ್ತು FSSAI ಅಧಿಕಾರಿಗಳು ದಾಳಿ ಮಾಡಿರೋದು. ಈಗಾಗಲೇ ಫುಡ್ ಸ್ಯಾಂಪಲ್ಸ್ ಅನ್ನು ಕೂಡ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. 15 ದಿನಗಳಲ್ಲಿ ವರದಿ ಬರುತ್ತೆ, ತದನಂತರ ಆಕ್ಷನ್ ತೆಗೆದುಕೊಳ್ತಾರೆ. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಟಾರ್ ಹೋಟೆಲ್ಗಳಲ್ಲಿ, ವೇರ್ ಹೌಸ್ಗಳಲ್ಲಿ, ಜೊತೆಗೆ KFC ಶಾಪ್ಗಳಲ್ಲೂ ಕೂಡ ಇವತ್ತು ದಾಳಿ ಮಾಡಿದ್ದು, ಎಲ್ಲೆಲ್ಲಿ ಕೊಳಕಿದೆ, ಹಳಸಿದ ಮಾಂಸವನ್ನ ಬಳಸಲಾಗ್ತಾ ಇದೆ, ಎಕ್ಸ್ಪೈರ್ ಆಗಿರುವಂತ ಆಹಾರ ಪದಾರ್ಥಗಳನ್ನ ಬಳಸಲಾಗ್ತಾ ಇದೆ, ಅದೆಲ್ಲವನ್ನು ಕೂಡ ಬಯಲಿಗೆಳೆದಿದ್ದಾರೆ. ಸ್ಯಾಂಪಲ್ಸ್ ಅನ್ನು ಕೂಡ ಈಗಾಗಲೇ ಕಳುಹಿಸಿಕೊಡಲಾಗಿದೆ ಲ್ಯಾಬ್ಗೆ. ಆ ರಿಪೋರ್ಟ್ 15 ದಿನಗಳಲ್ಲಿ ಬರುತ್ತೆ. ಬಂದ ನಂತರ ಇವ್ರು ತಪ್ಪು ಮಾಡಿದ ನಿಜಾನೇ ಆದ್ರೆ 5 ಲಕ್ಷ ರೂಪಾಯಿ ದಂಡ, ಜೈಲು ಶಿಕ್ಷೆಯೂ ಕೂಡ ಅವರಿಗೆ ವಿಧಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಏಕಕಾಲದಲ್ಲಿ 30 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್ ಬರ್ಗರು ತಿಂದು ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವಾಗ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೈಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡಿದ್ವಿ. ನಿನ್ನೆ ಸುಮಾರು 25 ಓಟ್ ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರೇನಾದ್ರು ಆನ್ಸರ್ ಬಂತಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತೀವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವ್ರ ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕು ಕ್ರಮ. ಈ ಪಂಚದಾರ ಹೋಟೆಲ್ಗಳ ಮೇಲೆ ನಮಗೆ ಥರ ದಾಳಿ ಮಾಡಬೇಡಿ ಅನ್ನೋಂಥದ್ದು ಏನಾದರೂ ಬಂದ ಸರ್? ಆಹಾರ ಸುರಕ್ಷತೆ ಯಾರು ಇದು ಮಾಡಿ ಅದು ಮಾಡಿ ಅಂತ ಹೇಳೋದು ಬರಲ್ಲ. ಯಾಕಂದರೆ ಆಹಾರ ಎಲ್ಲರ, ಯಾಕಂದರೆ ಫೇವ್ರೇಟ್ ರಾಜಕಾರಣಿಗಳು ಹೋಗೋ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದೀರಾ? ಅಲ್ಲ, ಅವ್ರಿಗೆ ಒಂದು ರಾಜಕಾರಣಿ ಅಂತಲ್ಲ, ಎಲ್ಲರೂ ಹೋಗ್ತಾರೆ, ಅಧಿಕಾರಿಗಳು ಹೋಗ್ತಾರೆ, ರಾಜಕಾರಣಿಗಳು ಹೋಗ್ತಾರೆ, ಪ್ರತಿಷ್ಠಿತ ಜನಗಳು ಹೋಗ್ತಾರೆ. ಸೊ ನಾವು ಇಷ್ಟು ದಿನ ಏನು ಮಾಡ್ತಾಯಿದ್ದೋ, ನಾವು ಬೀದಿ ಬದಿ ವ್ಯಾಪಾರ ಚಿಕ್ಕ ಚಿಕ್ಕ ಹೋಟೆಲ್ಗಳು ಇದು ಮಾಡ್ತೀವಿ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ. ಇಲ್ಲೂ ಈ ರೀತಿ ಇರುತ್ತೆ ಅಂತ. ಯಾಕಂದರೆ ಮೊನ್ನೆ ನಮಗೆ ಆರೋಗ್ಯ ಸಚಿವರು ಹೇಳಿದಾಗ ನಾವೇನು ತಿಂತೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈ ಹಿಂದೆ ನಾವು ಗಮನಿಸ್ತಾ ಇದ್ವಿ, ಬೀದಿ ಬದಿ ವ್ಯಾಪಾರಸ್ಥರ ಬಳಿ ಹೋಗಿ ರೇಡ್ ಮಾಡ್ತಾ ಇದ್ರು, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಆದ್ರೀಗ ದೊಡ್ಡ ದೊಡ್ಡ ಹೋಟೆಲ್ಗಳು, ಸ್ಟಾರ್ ಹೋಟೆಲ್ಗಳು, ಅದರ ಜೊತೆಗೆ ವೇರ್ ಹೌಸ್, KFC ಶಾಪ್, ಇಲ್ಲೆಲ್ಲ ಕೂಡ ರೇಡ್ ಮಾಡಿದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಉಲ್ಲಾಸ್? ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಸುಮಾರು 35ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರೆ. ಇವತ್ತು ಕೂಡ ಆ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ವೇರ್ ಹೌಸ್ ಆಗಿರ್ಬೋದು, KFC ಆಗಿರ್ಬೋದು, ಮ್ಯಾಕ್ಡೊನಾಲ್ಡ್, ಈ ರೀತಿಯಾದಂತಹ ಫಾಸ್ಟ್ ಫುಡ್ ಎಲ್ಲೆಲ್ಲಿ ತಯಾರಾಗುತ್ತೆ ಅಂತಹ ಕಡೆಗಳಲ್ಲಿ ರೈಡ್ ಅನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಸದ್ಯ ಬ್ರಿಗೇಡ್ ರಸ್ತೆಯಲ್ಲಿರುವಂತಹ KFC ಶಾಪ್ ಏನಿದೆ ಅಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಸಾಸ್ ಆಗಿರ್ಬೋದು, ಮತ್ತೆ ಲೇಬಲ್ ಅಥವಾ ಹೆಸರಿಲ್ದಿರುವಂತಹ ಆಹಾರದ ಉತ್ಪನ್ನಗಳೇನಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಲ್ಯಾಬ್ಗೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ವತಃ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರು ಒಂದು ಮಾತನ್ನ ಹೇಳಿದ್ರು, ಈಗಾಗಲೇ ನಿನ್ನೆ 35 ಸ್ಯಾಂಪಲ್ಸ್ ಗಳನ್ನ ನಾವು ಲ್ಯಾಬ್ಗೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದು, ಇವತ್ತು ಹತ್ತತ್ರ 30ರಿಂದ 35 ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೆ ಕಳಿಸ್ತೀವಿ. ಅಲ್ಲಿ ಒಂದು ವೇಳೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ, ಅಥವಾ ಅವಧಿ ಮೀರಿರುವಂತಹ ಮಾಂಸ ಆಗಿರ್ಬೋದು, ಅಥವಾ ಎಕ್ಸ್ಪೈರಿ ಆಗಿರುವಂತಹ ಯಾವುದೇ ವಸ್ತುವನ್ನ ಅಡಿಗೆ ಮನೆ ಆಗಿರ್ಬೋದು ಅಥವಾ ಬೇರೆ ಗ್ರಾಹಕರಿಗೆ ಕೊಡುವಂತ ಕೆಲಸ ಆಗಿದ್ರೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲದೆ ನಿಯಮದ ಪ್ರಕಾರ 5 ಲಕ್ಷದವರೆಗೆ ದಂಡವನ್ನ ವಿಧಿಸಬಹುದು, ಮತ್ತೆ ಜೈಲಿಗೆ ಜೈಲಿಗೂ ಕೂಡ ಹಾಕಬಹುದು. ಆ ರೀತಿಯಾದಂತಹ ಒಂದು ಕ್ರಮಕ್ಕೆ ನಾವು ಮುಂದಾಗ್ತೀವಿ. ಸೊ 10ರಿಂದ 15 ದಿನಗಳ ಒಳಗಡೆ ನಾವು ಲ್ಯಾಬ್ಗೆ ಕಳಿಸಿರುವಂತಹ ವರದಿ ಏನಿದೆ ಆ ವರದಿ ಬರುತ್ತೆ. ಆ ವರದಿ ಬಂದ ನಂತರ ನಾವು
ಸೂಕ್ತವಾದಂತಹ ತೀರ್ಮಾನವನ್ನ ಕೈಗೊಳ್ತೀವಿ, ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸಕ್ಕೆ ಶ್ರೀನಿವಾಸ್ ಮುಂದಾಗಿದ್ದಾರೆ. ಸೊ ನಮ್ ಜೊತೆಗೆ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರಾದಂತಹ ಶ್ರೀನಿವಾಸ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಎಲ್ಲಿ ರೈಡ್ ಆಯ್ತು ಸರ್? ಯಾವ ರೀತಿಯಾದಂತಹ ವಸ್ತುಗಳನ್ನ ಅಥವಾ ಆಹಾರ ಪದಾರ್ಥಗಳನ್ನ ನೀವು ಲ್ಯಾಬ್ಗೆ ಕಳಿಸಿದ್ದೀರಿ? ಒಂದು 25 ಹೇಮಂತ್ ಫೌಂಡೇಶನ್ ಅಂದ್ರೆ ಕರಗಲಿಕ್ಕೆ ಉಲ್ಲಂಘನೆ ಮಾಡಿದ್ದಾದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳುವಂತ ಅಧಿಕಾರ ಆಯ್ತು? ಪ್ರಾಸಿಕ್ಯೂಷನ್ ಎಲ್ಲ ಕಲರ್ ಅಡ್ಜುಡಿಕೇಟ್ ಕಮಿಷನ್ ಆಗಿ 5 ಲಕ್ಷವರೆಗೂ ಏನಾದ್ರು ಜೀವನ ಸಿಗೋದಿಲ್ಲ, ಅದು 5 ಲಕ್ಷದಿಂದ ಜೀವ ಓಕೆ ಉಲ್ಲಾಸ್. ಡಿಪೆಂಡ್ಸ್ ಆನ್ ಕನ್ಸರ್ನ್. ಇದಿಷ್ಟು ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರು ಹೇಳ್ತಾ ಮಾತು. ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.